ಫ್ರೆಂಡ್, ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಮೊಬೈಲು ಕಮ್ಮಿ ರೇಟಿಗೆ ಸಿಗುತ್ತೆ ಎಂದು ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡ್ರು ಹುಷಾರಿಂದ ತಗೋಬೇಕು. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಎಮರ್ಜೆನ್ಸಿಗೆ ಏನಾಗುತ್ತೆ ಅಂದ್ರೆ, ಈಗ ನೀವು ಎಲ್ಲಿಯಾದ್ರೂ ಬೇರೆ ಊರಿಗೆ ಹೋಗ್ತೀರಾ ಅಥವಾ ನಿಮ್ಮ ಫ್ರೆಂಡ್ ಆಗ್ಲಿ ಹಾಗೆ ನೀವು ಎಲ್ಲಿ ಹೋಗಿ ಸ್ಟೋರ್ ನಲ್ಲಿ ಆಗಿ ಸೆಕೆಂಡ್ ಹ್ಯಾಂಡ್ ಫೋನ್ ತಗೊಂತಿರಲ್ಲ, ಅಲ್ಲಿ ನೀವು ಹುಷಾರಾಗಿ ತಗೋಬೇಕು ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ, ನೀವು ಸ್ಟೋರ್ ಅಲ್ಲಿ ತಗೋಬೇಕು ಅಂದ್ರೆ ಎಲ್ಲ ಚೆಕ್ ಮಾಡೋಕೆ ಟೈಮ್ ಇರುತ್ತೆ. ಅಂದ್ರೆ ಆ ಒಂದು ಫೋನ್ ಅಲ್ಲಿರುವಂತ IMEI ನಂಬರ್ ಆಗ್ಲಿ ಹಾಗೆ ಬಿಲ್ ಆಗ್ಲಿ ಬಾಕ್ಸ್ ಆಗ್ಲಿ ಎಲ್ಲ ಸ್ಟಾಕ್ ಇರುತ್ತೆ, ಕೊಡ್ತಾರೆ. ಅಲ್ಲಿ ಬಹಳ ಮೋಸ ಆಗಲ್ಲ. ಕಂಪ್ಲೀಟ್ ಆಗಿ ನೀವು ನೋಡಿ ತಗೊಂಡ್ರೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಚೆಕ್ ಮಾಡಿ ತಗೋಬಹುದು ಫ್ರೆಂಡ್, ತಗೊಳೋರು ತಗೋಬಹುದು. ಆದ್ರೆ ಎಮರ್ಜೆನ್ಸಿಗೆ ಎಲ್ಲಾದ್ರೂ ಟ್ರಾವೆಲ್ ಮಾಡೋ ಹೊತ್ನ್ಯಾಗ ಬೇರೆ ಊರಿಗೆ ಹೋದಾಗ ನಿಮ್ಮ ಫ್ರೆಂಡ್ ಎಮರ್ಜೆನ್ಸಿ ಬಂತು, ಈ ಫೋನ್ ಕಮ್ಯುನಿಟಿ ಇದೆ ತಗೊಂಡ್ಬಿಡಿ ಅಂದ್ರೆ ಇಲ್ಲಿ ಬಹಳ ಬಹಳ ಹುಷಾರಾಗಿರ್ಬೇಕು ಫ್ರೆಂಡ್. ಇದು ಏನಾಗತ್ತೆ ಅಂದ್ರೆ, ಇಲ್ಲಿ ಕಳ್ಳತನ ಮಾಡಿರುವಂತ ಮೊಬೈಲ್ ನ ಸೆಕೆಂಡ್ ಹ್ಯಾಂಡ್ ಆಗಿ ನಿಮಗೆ ಯಾರಾದ್ರೂ ಕೊಡೋಕೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಇಂಥ ಟೈಮ್ ನಲ್ಲಿ ನೀವು 100% ನೀವೇನ್ ಕೇಳಬೇಕು ಅಂದ್ರೆ, ಮೊಬೈಲು ನೋಡ್ಬೇಕು. ಮೊಬೈಲ್ ನೋಡಿದ್ಮೇಲೆ ಮೊಬೈಲು ಬಿಲ್ ಬೇಕು, ಆಮೇಲೆ ಮೊಬೈಲ್ ಬಾಕ್ಸ್ ಬೇಕು ಅನ್ನೋದು ಕೂಡ ನೀವು ಕೇಳ್ಬೇಕು ಫ್ರೆಂಡ್. ಯಾಕಂದ್ರೆ ಇವೆಲ್ಲ ಇದ್ರೆ ಯಾವ ಅಂಗಡಿಯಲ್ಲಿ ಯಾವ ಒಂದು ಸ್ಟೋರ್ ನಲ್ಲಿ ಈ ಒಂದು ಮೊಬೈಲ್ ಖರೀದಿ ಮಾಡಿದ್ದಾರೆ, ಆ ಒಂದು ಬಿಲ್ ಎಷ್ಟಿದೆ ಆ ಒಂದು ಮೊಬೈಲ್ಗೆ, ಆ ಒಂದು ಮೊಬೈಲ್ ನ ಬ್ರ್ಯಾಂಡ್ ಯಾವುದು, ಆ ಬಿಲ್ ಅಲ್ಲಿ ಆಗಿರುವಂತ ಬ್ರ್ಯಾಂಡ್ ನ ಕಂಪ್ಯೂಟರ್ ಬಿಲ್ ಆಗುತ್ತೋ ಅಥವಾ ಕೈ ಬರವಣಿಗೆ ಆಗುತ್ತೋ ನೋಡಿ, ಅದು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಹಾಗೆ ಆ ಬಾಕ್ಸ್ ನೋಡಿ, ಅದೆಲ್ಲ ನೋಡ್ಬಿಟ್ಟು ನೀವು ಯಾರಾದ್ರೂ ಕೊಡೋಕೆ ಬಂದ್ರೆ ತಗೊಳ್ಳಿ. ಹಂಗ ಅವ್ರು ಬಂದ್ರು ನಾ ತಗೊಂಡೆ ಅಂತ ಈ ರೀತಿ ಮಾಡೋದ್ರಿಂದ ಬಹಳ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಏನೋ ಒಂದು ಕಳ್ಳತನ ಮಾಡಿರ್ತಾರೆ, ಕಳ್ಳತನ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಅವರು ಕಳುವಾಗಿರುವಂತ ಮೊಬೈಲ್ನವರು ಹೋಗಿ ಕೇಸ್ ಕೊಟ್ರೆ ಆ ಒಂದು ಕೇಸ್ನ ಪೊಲೀಸ್ ಅವರು ಆ ಒಂದು ಮೊಬೈಲ್ನ ಲೊಕೇಶನ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ಅವರು ನಿಮ್ಮ ಹತ್ತಿರ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಯಾರಾದ್ರೂ ಕೊಡೋಕೆ ಬಂದ್ರೆ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಬಹಳ ಬಹಳ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ನಿಮಗೆ ಅಕಸ್ಮಾತ್ ನೀವು ಎಲ್ಲಿ ಹೋಗೋ ಟೈಮ್ನಲ್ಲಿ ಮೊಬೈಲ್ ಬಿದ್ದಿರುತ್ತೆ ಫ್ರೆಂಡ್, ಮೊಬೈಲ್ ಬಿದ್ದಿರುತ್ತೆ. ಆ ಒಂದು ಮೊಬೈಲ್ ನೀವು ತಗೊಂಡು ಇಟ್ಕೊಂತೀರಾ. ಆ ಮೊಬೈಲ್ ಕಳ್ಕೊಂಡವರು ಕಂಪ್ಲೇಂಟ್ ಮಾಡ್ತಾರೆ. ಅದು ಲೊಕೇಶನ್ ಟ್ರ್ಯಾಕ್ ಮಾಡಿದ್ರೆ ನಿಮ್ಮ ಹತ್ರ ಇರುತ್ತೆ. ನೀವು ಮೊಬೈಲ್ ತಗೊಂಡ್ರಿ ಅಂತ ಬರಲ್ಲ, ಮೊಬೈಲ್ ಕಳುವು ಮಾಡಿದ್ರಿ ಅಂತ ಬರುತ್ತೆ ಫ್ರೆಂಡ್. ಯಾಕಂದ್ರೆ ಕಳ್ಕೊಂಡವ್ರು ಎಲ್ಲೇ ಕಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ, ಇಲ್ಲೇ ಕಳ್ಕೊಂಡಿದೆ ಅಂತ ಕೂಡ ಗೊತ್ತಾಗಲ್ಲ. ಅವ್ರಾದ್ರೂ ಎಲ್ಲಾರು ಹೋಗಿ ಅಡ್ಡಾಡಿರ್ತಾರೆ, ಅವಾಗ ಯಾರೋ ಕಳುವು ಮಾಡಿದ್ದಾರೆ ಅಂತ ತಿಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಬಿದ್ದಿರುವಂತ ಮೊಬೈಲ್. ನೀವು ಆ ಬಿದ್ದಿರುವಂತ ಮೊಬೈಲ್ನ ತಗೊಂಡಿದ್ರು ನೀವು, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಕಳುವು ಆಗಿದೆ ಅಂತ ಕೊಟ್ಟಿರ್ತಾರೆ ಫ್ರೆಂಡ್. ಅವಾಗ ಏನಾಗತ್ತೆ ಅಂದ್ರೆ, ನೀವು ಏನೂ ಮಾಡಿಲ್ಲ, ನಿಮ್ಮ ತಪ್ಪು ಏನಿಲ್ಲ, ಹೋಗಿ ಜಸ್ಟ್ ಬಿದ್ದಿರೋಂಥ ಮೊಬೈಲ್ ತಗೊಂಡು ಇಟ್ಕೊಂಡಿದ್ದು ಕೂಡ ತಪ್ಪಾಗುತ್ತೆ ಫ್ರೆಂಡ್. ಹಾಗಾಗಿ ಏನು ಮಾಡ್ತೀನಿ ಅಂದ್ರೆ, ನಿಮ್ಗೇನಾದ್ರೂ ಮೊಬೈಲ್ ಸಿಗ್ತಾ ಅದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ, ಈ ರೀತಿ ಮೊಬೈಲ್ ಸಿಕ್ಕಿದೆ ಯಾರಂತ ಕೊಡಿ ಅಂತ ಕೊಡಿ. ಅಥವಾ ಅವ್ರ ಮೊಬೈಲ್ ಸಿಕ್ಕಾಗ ಅಕಸ್ಮಾತ್ ಕಳ್ಕೊಂಡವ್ರು ಫೋನ್ ಮಾಡ್ತಾರೆ, ಮೊಬೈಲ್ ಕಳ್ಕೊಂಡವ್ರು ಫೋನ್ ಮಾಡ್ತಾರೆ, ರಿಸೀವ್ ಮಾಡಿ ಈ ರೀತಿ ಬಿದ್ದಿದೆ ಬನ್ನಿ ತಗೊಂಡು ಹೋಗಿ ಅಂದ್ರೆ ಅವರು ಕೂಡ ಬಂದು ತಗೊಂಡು ಹೋಗ್ತಾರೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಆದರೆ ಆ ಒಂದು ಸಿಕ್ಕಿರುವಂಥ ಮೊಬೈಲ್ ತಗೊಂಡು ನೀವೇ ಯೂಸ್ ಮಾಡೋದು, ಹಾಗೆ ಆ ಲಾಕ್ ಇರುತ್ತೆ, ಆ ಲಾಕ್ನ ನೀವು ಎಲ್ಲಿ ಹೋಗಿ ಫ್ಲಾಶ್ ಹೊಡಿಸಿ ನೀವೇ ಯೂಸ್ ಮಾಡಿದರೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್. ಹಾಗಾಗಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡೋಗೋರು ಕೂಡ ಹುಷಾರಾಗಿರಿ. ಹಾಗೆ ಬಿದ್ದಿರುವಂಥ ಫೋನ್ ಎಲ್ಲೋ ನಿಮಗೆ ಸಿಕ್ಕಿರುತ್ತೆ ಫೋನ್, ಅದು ಕೂಡ ವಿಚಾರ ಮಾಡಿ ಕೂಡ ತಗೊಳ್ಳಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನು ಹಾಗೆ ಸಿಕ್ಕಿರುವಂಥ ಫೋನು ಯೂಸ್ ಮಾಡಬೇಕಾ ಅಥವಾ ಅದನ್ನು ಎಲ್ಲಿ ತರಿಸ್ಬೇಕು ಅಲ್ಲಿ ತಲುಪಿಸಿದ್ರೆ ಸೇಫ್ ಇರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ಯಾಕೆ ತಿಳಿಸಿದ್ದೀನಿ ಅಂದರೆ, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.